ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಓರಲ್ ಹೆಲ್ತ್, ಇದು ನಮ್ಮ ಓವರ್ ಆಲ್ ಹೆಲ್ತ್ಗೆ ಹಿಡಿದಂತಹ ಕನ್ನಡಿ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೆಲವರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಅವ್ರದ್ದು ಜಾ ಎಕ್ಸ್ರೇ ನೋಡಿದ್ರೆ ಬೋನ್ ಚೇಂಜಸ್ ಕಾಣುತ್ತೆ. ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಅನ್ನೋ ಹಾರ್ಮೋನಲ್ ವೇರಿಯೇಷನ್, ಅವ್ರದ್ದು ಬೋನ್ ಚೇಂಜಸ್ ತುಂಬ ನಾವು ಜಾದಲ್ಲಿ ನೋಡ್ಕೋಬಹುದು. MRI ಪರ್ಟಿಕ್ಯುಲರ್ಲಿ ಹೇಳಲ್ಲ, ಎಲ್ಲ ಕೇಸಸ್ಗೂ ಹೇಳಲ್ಲ. MRI ಇಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಕೆಲವೊಂದು ಕಂಡೀಷನ್ಗೆ. ಕೋವಿಡ್ ಟೈಮಲ್ಲಿ ಬ್ಯಾಕ್ ಫಂಗಸ್ ಅಂತೂ ತುಂಬ ಫೇಮಸ್ ಆಗಿತ್ತು. ಅದು ನಮಗೆ ಜಾ ಇಮೇಜಿಂಗಲ್ಲಿ, ಸ್ಪೆಷಲಿ ಮ್ಯಾಕ್ಸಿಲಾ ಇಮೇಜಿಂಗಲ್ಲಿ CT ಇರ್ಬೋದು, CBCT ಇರ್ಬೋದು, ಅಲ್ಲಿ ತುಂಬ ಚೇಂಜಸ್ಸು, ಮೂಳೆ ಸೌಕಳಿ ಆಗಿರೋದು, ಮೂಳೆ ಇದಾಗಿರೋದು ಕಾಣಿಸ್ತಿತ್ತು. ಮೋಸ್ಟ್ ಫಿಯರ್ಫುಲ್ ಅಥವಾ ಮೋಸ್ಟ್ ಟಾಕ್ಡ್ ಅಬೌಟ್ HIV ಕೆಲವೊಂದು ಕಂಡೀಷನ್ಸು, ಗಮ್ ಹೆಲ್ತ್ ಚೇಂಜಸ್ ಇರ್ಬೋದು, ಅದರಿಂದಾಗಿ ಮೂಳೆ ಸೌಕಳಿ ಆಗೋದು ನಾವು ಜಾಬೋನ್ ಇಮೇಜಿಂಗಲ್ಲಿ ನೋಡ್ಬೋದು. ಆಮೇಲೆ ಕೆಲವೊಂದಿಷ್ಟು ಟ್ಯೂಮರ್ಸ್ ಆಗುತ್ತೆ, ಅದನ್ನು ಜಾಬೋನ್ ಇಮೇಜಿಂಗಲ್ಲಿ ನೋಡ್ಬೋದು. ನ್ಯಾಚುರಲ್ ಹಲ್ಲುಗಳನ್ನ ನಮ್ಮ 80-90 ಜಸ್ಟ್ ಇನ್ ಕೇಸ್ ನಾವು ಬದುಕಿದ್ರೆ ಮೇಂಟೈನ್ ಮಾಡೋದು ಹೇಗೆ? ಓಕೆ, ವೆರಿ ಸಿಂಪಲ್ ಟೆಕ್ನಿಕ್ ಈಸ್ ನಮ್ಮೆಲ್ಲರಿಗೂ ಗೊತ್ತು, ಆಫ್ಟರ್ ಅ ಸರ್ಟನ್ ಏಜ್ ಪ್ರತಿ ವರ್ಷ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ನಾವು ಫುಲ್ ಬಾಡಿ ಚೆಕಪ್ ಮಾಡಿಸ್ಬೇಕು ಅಂತ. ಅಂಡ್ ಇದ್ರಷ್ಟೇ ಚೆನ್ನಾಗಿ ಗೊತ್ತಿರೋ ಮತ್ತೊಂದು ವಿಷಯ ಏನಂದ್ರೆ ಎವ್ರಿ 6 months ಒನ್ಸ್ ನಮ್ಮ ಡೆಂಟಿಸ್ಟ್ನ ವಿಸಿಟ್ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಿರೋದನ್ನ ನಾವು ಮಾಡದೇ ಇರೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿ ಹೋಗಿದ್ದೀವಿ. ಸೊ ಹಾಗಾಗಿ ಒನ್ ಫೈನ್ ಡೇ ಯಾವುದೋ ಒಂದು ಇಶ್ಯೂ ವೆನ್ ಇಟ್ ಕಮ್ಸ್ ಟು ಡೆಂಟಿಸ್ಟ್ರಿ, ಅದು ತುಂಬಾ ಹೆಚ್ಚಾದಾಗ ನಾವು ಹೋಗ್ತೀವಿ. ಅಂಡ್ ವೆನ್ ದೇ ಸ್ಟಾರ್ಟ್ ಎಕ್ಸ್ಪ್ಲೇನಿಂಗ್, ಇದಕ್ಕಾಗಿರೋದು, ಇದು ಮಾಡಬೇಕು, ಇಷ್ಟು ಕಾಂಪ್ಲಿಕೇಟೆಡ್ ಆಗಿ ಹೋಗಿದ್ಯಾ ಅಂತ ಅನ್ನಿಸ್ಬಹುದು. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಓರಲ್ ಹೆಲ್ತ್, ಇದು ನಮ್ಮ ಓವರ್ ಆಲ್ ಹೆಲ್ತ್ಗೆ ಹಿಡಿದಂತಹ ಕನ್ನಡಿ ಆಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಓರಲ್ ಹೆಲ್ತ್ ನಾವು ಮೇಂಟೈನ್ ಮಾಡೋದ್ರಿಂದ ನಮ್ಮ ದೇಹದ ಓವರ್ ಆಲ್ ಹೆಲ್ತ್ನ ಕೂಡ ನಾವು ಮೇಂಟೈನ್ ಮಾಡಿದ ಹಾಗೆ. ಸೊ ಇವತ್ತು Dr. Anisha Yaji, who's a dentist with a practice of 13+ years, and your area of specialization oral medicine ಮತ್ತೆ ರೇಡಿಯಾಲಜಿ ನಲ್ಲಿ 1 ವರ್ಷದಿಂದ ಅಸೋಸಿಯೇಟ್ ಆಗಿದ್ದಾರೆ ವಿತ್ ಪದ್ಮಶ್ರೀ ಡಯಾಗ್ನೋಸ್ಟಿಕ್ಸ್ ವಿಜಯನಗರ. ಅಂಡ್ ಇವತ್ತು ನಾವು ಮಾತಾಡ್ತಿದ್ವಿ ಅಬೌಟ್ ಜಾ MRI, ದಟ್ಸ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್. MRI ಅಂದ್ರೆ ಗೊತ್ತು, ಬಟ್ ಜಾಸ್ ಗಳ ಬಗ್ಗೆ ಮಾತಾಡ್ತಾ ಮ್ಯಾಮ್, ಅಫ್ ಕೋರ್ಸ್ ನಮಗೆ ಗೊತ್ತಿದೆ ಜಾಸ್ ಅಂದ್ರೆ ಅಪ್ಪರ್ ಜಾ, ಲೋಯರ್ ಜಾ ಎರಡಿದೆ. ಲೋಯರ್ ಜಾ ಇಸ್ ಮೂವಬಲ್, ಹಾಗಾಗಿ ನಮಗೆ ಮಾತಾಡೋದಕ್ಕೆ, ಫುಡ್ನ ಚೂ ಮಾಡೋದಕ್ಕೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಇದನ್ನ ಬಿಟ್ಟು ಜಾನ ಬಗ್ಗೆ ನೀನ್ ನಮಗೆ ಹೇಳೋದಿದ್ರೆ, ಲೈಕ್ ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ, ಮಾತಾಡೋದಕ್ಕೆ ಮಾತ್ರ ಅಲ್ಲ, ಜಾ ಇದಕ್ಕೂ ಬೇಕು ಅಂತ. ಇಸ್ ದೇರ್ ಎನಿಥಿಂಗ್? ಅಫ್ಕೋರ್ಸ್ ನಿಮ್ಮ ಫೇಶಿಯಲ್ ಸ್ಟ್ರಕ್ಚರ್ ಅದನ್ನ ಒಂದು ಇಂಚ್ ಈ ಕಡೆ ನೀವು ಇರೋ ಹಂಗಿಲ್ಲದೆ ಸೈಡಿಗೆ ಮೂವ್ ಆಗಲಿ, ನಿಮ್ಗೆ ಅವಾಗ ನಿಮ್ಗೆ ಅಪಿಯರೆನ್ಸ್ ಬಗ್ಗೆ, ನಿಮ್ಮ ಕಾನ್ಫಿಡೆನ್ಸ್ ವಿತ್ ದ್ಯಾಟ್ ನಿಜ ಎಲ್ಲ ಇದಾಗುತ್ತೆ. ಆಲ್ಸೋ ನೀವು ಆಲ್ರೆಡಿ ಹೇಳಿದ್ದೀರಾ, ಓರಲ್ ಹೆಲ್ತ್ ಈಸ್ ಮಿರರ್, ಕನ್ನಡಿ ಹಿಡಿದಾಗ ನಿಮ್ಮ ಜನರಲ್ ಆರೋಗ್ಯದ ಬಗ್ಗೆ ಅಂತ. ಬಾಯಲ್ಲೇ ಜಾಸು ಬರೋದು. ಸೊ ನಿಮ್ಮ ಜಾ ಹೆಲ್ತ್ ನೋಡಿದರೆ ನಿಮ್ಮ ಜನರಲ್ ಹೆಲ್ತ್ ಹೇಗಿದೆ ಅಂತ ಕೂಡ ಎಲ್ಲ ಸಲ ಅಂತ ಹೇಳಲ್ಲ, ಯು ಕ್ಯಾನ್ ಡೆಫಿನೆಟ್ಲಿ ಪ್ರೆಡಿಕ್ಟ್ ಸಮ್ ಆಫ್ ದ ಥಿಂಗ್. ಮ್ಯಾಮ್ ಎಕ್ಸಾಂಪಲ್ ಹೇಳೋದಾ, ಈಗ ಕೆಲವರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಅವ್ರದ್ದು ಜಾ ಎಕ್ಸ್ರೇ ನೋಡಿದ್ರೆ ಬೋನ್ ಚೇಂಜಸ್ ಕಾಣುತ್ತೆ. ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಅನ್ನೋ ಹಾರ್ಮೋನಲ್ ವೇರಿಯೇಷನ್, ಅವ್ರದ್ದು ಬೋನ್ ಚೇಂಜಸ್ ತುಂಬ ನಾವು ಜಾದಲ್ಲಿ ನೋಡ್ಕೋಬಹುದು. ಓಕೆ. ಆ್ಯಂಡ್ ಹಾಗೆ ಡಿಫ್ರೆಂಟ್ ಎಕ್ಸ್ರೇಸ್ ಬರುತ್ತೆ. ಡಿಪೆಂಡ್ಸ್ ಆನ್ ನೀವು ಒಂದು ಎಕ್ಸ್ರೇ ನೋಡಿದಾಗ ಮೇ ಬಿ ಯು ಕ್ಯಾನ್ ಮೇಕ್ ಔಟ್ ಇದಿದ್ದಾಗ ಇದು ಅಂತ, ರೈಟ್? ಆ್ಯಂಡ್ ಆಲ್ಸೋ ನಾವು ಇವತ್ತಿನ ದಿನ ಸಾಕಷ್ಟು ನಮಗೆ ಎಜುಕೇಶನ್ ಥ್ರೂ ಸೋಷಿಯಲ್ ಮೀಡಿಯಾ ಸಿಗ್ತಾ ಇದೆ. ಅಫ್ಕೋರ್ಸ್ ಅಲ್ಲಿ ನೋಡ್ತಾ ಇರ್ತೀವಿ ನಾವು ನಮ್ಮ ಓರಲ್ ಹೆಲ್ತ್. ನಾನು ಹೀಗೆ ನೋಡಿದಂಥ ಒಂದು ವಿಡಿಯೋ, ದೇಹದ ಯಾವುದೋ ಒಂದು ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಒಂದು ಇಶ್ಯೂ ನಮ್ಮ ಹಲ್ಲುಗಳ ಆರೋಗ್ಯಕ್ಕೆ ಸಂಬಂಧಿಸಿರುತ್ತೆ ಅಂತ. ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದಾಗ ಇನ್ನೆಲ್ಲೋ ಇಶ್ಯೂ ಕಾಣಿಸ್ಕೊಂಡಿರುತ್ತೆ, ಅದನ್ನ ರೆಕ್ಟಿಫೈ ಮಾಡಿದಾಗ ಇಶ್ಯೂ ಕೂಡ ಸಾಲ್ವ್ ಆಗುತ್ತೆ ಅಂತ. ಆಮ್ ಐ ರೈಟ್ ಮ್ಯಾಮ್? ಎಸ್, ಅಪ್ ಟು ಸಮ್ ಎಕ್ಸ್ಟೆಂಟ್. ಓಕೆ. ಸೊ ಇವಾಗ ಜಾ MRI ಅಂತ ಮಾತಾಡ್ತಾ, ಒಂದು ಜಾ ಇಮೇಜಿಂಗ್ ಯಾರಿಗೆ ಯೂಶಲಿ ನೀವು ಸಜೆಸ್ಟ್ ಮಾಡ್ತೀರಾ? ಆ್ಯಂಡ್ ನಿಮ್ಗೆ ಇದರಿಂದ ಏನೇನೆಲ್ಲ ಗೊತ್ತಾಗುತ್ತೆ? ಓಕೆ, ಜಾ MRI ಅಂತ ಬಂದಾಗ, MRI ಪರ್ಟಿಕ್ಯುಲರ್ಲಿ ಹೇಳಲ್ಲ, ಎಲ್ಲ ಕೇಸಸ್ಗೂ ಹೇಳಲ್ಲ. MRI ಇಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಕೆಲವೊಂದು ಕಂಡೀಷನ್ಗೆ. ನಾವು ಸ್ಟಾರ್ಟ್ ಮಾಡೋದು 2D ಇಮೇಜಿಂದ. ಬೇಸಿಕ್ ಇವಾಗ ಜಾದಲ್ಲಿ ಹಲ್ಲುಗಳು ಬರುತ್ತೆ, ಡಿಪೆಂಡಿಂಗ್ ಆನ್ ದ ಕಂಡೀಷನ್. ನಿಮ್ಗೆ ಈಗ ಹಲ್ಲಿನ ಇಶ್ಯೂ ಇದೆ, ಯಾವುದೋ ಒಂದೇ ಹಲ್ಲಿನ ಇಶ್ಯೂ ಅಂದರೆ ನೀವು ಡೆಂಟಿಸ್ಟ್ನ ವಿಸಿಟ್ ಮಾಡ್ತಾರೆ, ಅವ್ರ ಕ್ಲಿನಿಕಲ್ಲೇ ಚಿಕ್ಕ ಮಷಿನ್ ಇರುತ್ತೆ, ಚಿಕ್ಕದು ಅಂದರೆ ಚಿಕ್ಕ ಎಕ್ಸ್ರೇ ತೆಗೆಯೋ ಮಷಿನ್ ಇರುತ್ತೆ, ಅದಕ್ಕೆ ಮಾಡ್ತಾರೆ. ಇಲ್ಲ ಅದಕ್ಕಿಂತ ಜಾಸ್ತಿ ಎಲ್ಲ ಜಾಸು ಹಲ್ಲು ಎಲ್ಲ ನೋಡಬೇಕು ಅಂದಾಗ OPG 2D ಇಮೇಜಿಂಗ್ ಅಂತ ಬರುತ್ತೆ, ಅದನ್ನು ಮಾಡ್ತಾರೆ. ಇಲ್ಲ 2D ಇಮೇಜಿಂಗ್ ಸಾಕಾಗಲ್ಲ, ನಮಗೆ 3D ನೋಡಬೇಕು, ಇದು ಯಾವುದೋ ಇಂಪಾರ್ಟೆಂಟ್ ಕಂಡೀಷನು ಅಥವಾ ಏನೋ ಸರ್ಜರಿ ಪ್ಲ್ಯಾನ್ ಮಾಡಬೇಕು, ಯಾವುದೋ ಅನಾಟಮಿ ಗೊತ್ತಾಗ್ತಾ ಇಲ್ಲ ಅಂದಾಗ ವಿ ಶಿಫ್ಟ್ ಟು 3D ಇಮೇಜಿಂಗ್. 3Dಯಲ್ಲಿ CBCT ಅಂತ ಬರುತ್ತೆ, CT ಅಂತ ಬರುತ್ತೆ, MRI ಅಂತ ಬರುತ್ತೆ. CBCT ನಿಮಗೆ ಬೋನ್ ರಿಲೇಟೆಡ್ ಎಕ್ಸಲೆಂಟ್ ವ್ಯೂ ಕೊಡುತ್ತೆ. ಸಾಫ್ಟ್ ಟಿಶ್ಯೂ ತುಂಬ ಗ್ರಾಸ್ ಚೇಂಜಸ್ ಇದ್ದರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲದಿದ್ದರೆ
ಬೇಸಿಕಲಿ ಬೋನ್ಗೆ ಅಂತ ಹೇಳ್ಬೋದು. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಸಿಂಪಲ್ ಟರ್ಮ್ಸ್, ಬೋನ್ ಕಂಡೀಷನ್ನು ಹಲ್ ರಿಲೇಟೆಡ್ ಏನಾದ್ರು ಚೇಂಜಸ್ ನೋಡಿದ್ರೆ CBCT ಇಸ್ ದ ಬೆಸ್ಟ್. ಓಕೆ. ಇನ್ನು ಬೋನ್ ನೋಡಬೇಕು, ಅದ್ರ ಜೊತೆ ಸಾಫ್ಟ್ ಟಿಶ್ಯೂ ಅದನ್ನು ನೋಡಬೇಕು ಅಂತ ಇದ್ದಾಗ ಯು ಕ್ಯಾನ್ ಗೋ ಫಾರ್ CT. ಬಟ್ ಮೇನ್ಲಿ ಸಾಫ್ಟ್ ಟಿಶ್ಯೂ ರಿಲೇಟೆಡ್ ಅಥವಾ ಆರ್ಟ್ರಿ ಕಂಡೀಷನ್ಸು, ನರ್ವ್ ರಿಲೇಟೆಡ್ ಕಂಡೀಷನ್ಸ್ ಎಲ್ಲ ನೋಡುವಾಗ MRI. ಇವನ್ ಬೋನ್ ಕಂಡೀಷನ್ಸು ಕಾಣುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕನ್ಸಿಡರ್ ಮಾಡುವಾಗ TMJ ಕಂಡೀಷನ್ಸು ಅಥವಾ ಸಾಫ್ಟ್ ಟಿಶ್ಯೂ ಇದಕ್ಕೆ MRI ಇಸ್ ಫಸ್ಟ್. ಅಂಡ್ ಇದರಿಂದ ಏನೇನು ಗೊತ್ತಾಗತ್ತೆ ಅಂತ ಮ್ಯಾಮ್? ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನಾನು ಓದಿದ ಪ್ರಕಾರ ಇನ್ಫೆಕ್ಷನ್ ಡಿಸೀಸಸ್ ಇರೋದು ಕೂಡ ಗೊತ್ತಾಗುತ್ತಾ? ಹೌದು, ಖಂಡಿತ Oh my God. ಗೊತ್ತಾಗುತ್ತೆ. ನಿಮ್ಗೀಗ ಕೋವಿಡ್ ಟೈಮಲ್ಲಿ ಬ್ಯಾಕ್ ಫಂಗಸ್ ಅಂತ ತುಂಬಾ ಫೇಮಸ್ ಆಗಿತ್ತು. ಅದು ನಮಗೆ ಜಾ ಇಮೇಜಿಂಗ್ ಅಲ್ಲಿ, ಸ್ಪೆಷಲಿ ಮ್ಯಾಕ್ಸಿಲಾ ಇಮೇಜಿಂಗ್ ಅಲ್ಲಿ CT ಇರ್ಬೋದು, CBCT ಇರ್ಬೋದು, ಅಲ್ಲಿ ತುಂಬಾ ಚೇಂಜಸ್, ಮೂಳೆ ಸೌಕಳಿ ಆಗಿರೋದು, ಮೂಳೆ ಇದಾಗಿರೋದು ಕಾಣಿಸ್ತಿತ್ತು. ಆ್ಯಂಡ್ ಇನ್ಫೆಕ್ಷನ್ ಡಿಸೀಸ್ ಅಂದ ತಕ್ಷಣ ವೆರಿ ಅಂದರೆ ಮೋಸ್ಟ್ ಫಿಯರ್ಫುಲ್ ಅಥವಾ ಮೋಸ್ಟ್ ಟಾಕ್ಡ್ ಅಬೌಟ್ HIV ಅಲ್ಲಿ ಕೆಲವೊಂದು ಕಂಡೀಷನ್ಸು, ಗಮ್ ಹೆಲ್ತ್ ಚೇಂಜಸ್ ಇರ್ಬೋದು, ಅದರಿಂದಾಗಿ ಮೂಳೆ ಸೌಕಳಿ ಆಗೋದು ನಾವು ಜಾಬೋನ್ ಇಮೇಜಿಂಗಲ್ಲಿ ನೋಡ್ಬೋದು. ಆಮೇಲೆ ಕೆಲವೊಂದಿಷ್ಟು ಟ್ಯೂಮರ್ಸ್ ಆಗುತ್ತೆ, ಅದನ್ನು ಜಾಬೋನ್ ಇಮೇಜಿಂಗಲ್ಲಿ ನೋಡ್ಬೋದು. ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಬಟ್ ಎಸ್, ಇನ್ಫೆಕ್ಷಸ್ ಡಿಸೀಸ್ ಎಲ್ಲ ಅಲ್ಲದೆ ಇದ್ರೂ ಯಾವ್ಯಾವುದು ಮೂಳೆ ಹೆಲ್ತ್ ಇಂಪ್ಯಾಕ್ಟ್ ಮಾಡೋ ಇನ್ಫೆಕ್ಷಸ್ ಡಿಸೀಸ್ ಇರುತ್ತೋ ಅದೆಲ್ಲ ಜಾಬೋನಲ್ಲಿದ್ದರೆ ಖಂಡಿತ ಅದನ್ನ ಜಾ ಇಮೇಜಿಂಗಲ್ಲಿ ನೋಡಿ. ಓಕೆ. ಸೊ ಇದು ಏನಾದರೂ ಇಶ್ಯೂ ಇದ್ರೆ ಮಾತ್ರ ಮಾಡಿಸುವಂಥದ್ದಾ, ಅಥವಾ ಇವಾಗ ಫುಲ್ ಬಾಡಿ ಚೆಕಪ್ ಮಾಡಿಸಿದಾಗ ಕ್ಯಾನ್ ಬಿ ಇನ್ಸಿಸ್ಟ್ ಸೇಯಿಂಗ್ ನಮ್ಮ ಜಾಬ್ ಬೋನ್ ಇಮೇಜಿಂಗ್ ಮಾಡಿ ಅಂತ? ಇಲ್ಲ, ಅನ್ಲೆಸ್ ಇಟ್ ಈಸ್ ಇಂಡಿಕೇಟೆಡ್ ಮಾಡಿಸಲ್ಲ. ಆಸ್ ಆಫ್ ನೌ ಮಾಡಿಸಲ್ಲ. ಬಟ್ ಎಸ್, ಕೆಲವೊಂದು ಕಂಟ್ರೀಸಲ್ಲಿ ಪ್ರೋಟೋಕಾಲ್ಸ್ ಇದೆ. ಈಗ ಪೇಷಂಟ್ ಡೆಂಟಿಸ್ಟ್ ಹತ್ರ ವಾಕಿನ್ ಮಾಡಿದ ತಕ್ಷಣ OPG ಇಸ್ ಇನ್ಕ್ಲೂಡೆಡ್ ಇನ್ ದಟ್. ಬಟ್ ಅದರ್ವೈಸ್ ಹೇಳಿದ್ನಲ್ಲ, ಅನ್ಲೆಸ್ ನಿಮ್ಗೆ ಅದನ್ನ ಮಾಡ್ಸೋಕೆ ಏನಾದ್ರು ಇಂಡಿಕೇಶನ್ ಇಲ್ಲ ಅಂದರೆ ಇಟ್ಸ್ ನಾಟ್ ರಿಕ್ವೈರ್ಡ್. ಓಕೆ. ಓಕೆ. ಆ್ಯಂಡ್ ಮ್ಯಾಮ್, ಇವಾಗ ಒಂದು ಜೆನರಿಕ್ ಕ್ವೆಶ್ಚನ್ ನಾನು ನಿಮ್ಮನ್ನ ಕೇಳಬೇಕು ಫಾರ್ ಅ ಡೆಂಟಿಸ್ಟ್. ಏನಂದ್ರೆ, ಹಿಂದಿನ ಕಾಲದಲ್ಲಿ ನಮಗೆ ಗೊತ್ತು, ನಮ್ಮ ಅಜ್ಜಿ ತಾತಂದ್ರು ಎಲ್ಲ ಈ ಹಲ್ಸೆಟ್ ಹಾಕೊಳ್ತಿದ್ದು ತುಂಬಾ ಆಲ್ಮೋಸ್ಟ್ ಅವರ ಲಾಸ್ಟ್ ಸ್ಟೇಜಸ್ ಅಲ್ಲಿ 70-80 ವಯಸ್ಸಿನವರೆಗೂ ಅವ್ರಿಗೆ ಹಲ್ಲುಗಳು ಗಟ್ಟಿಯಾಗಿರೋದು, ಎಲ್ಲ ಹಲ್ಲುಗಳು ಇಂಟ್ಯಾಕ್ಟ್ ಆಗಿರೋದು. ಇವತ್ತಿನ ಜನರೇಷನ್ಗೆ ವಾಟ್ ಈಸ್ ಯೋರ್ ಅಡ್ವೈಸ್? ಆ ಥರದ ಹಲ್ಲುಗಳನ್ನ, ನ್ಯಾಚುರಲ್ ಹಲ್ಲುಗಳನ್ನ ನಮ್ಮ 80-90 ಜಸ್ಟ್ ಇನ್ ಕೇಸ್ ನಮ್ಮ ಬದುಕಿದ್ರೆ ಮೇಂಟೈನ್ ಮಾಡೋದು ಹೇಗೆ? ಓಕೆ, ವೆರಿ ಸಿಂಪಲ್ ಟೆಕ್ನಿಕ್ ಈಸ್ ಬ್ರಷ್ ಟ್ವೈಸ್ ಅ ಡೇ. ಓಕೆ. ರಿನ್ಸ್ ಮಾಡಿ, ಥೊರೋಲಿ ರಿನ್ಸ್ ಮಾಡಿದರೆ ಅದರ ಇಂಪ್ಯಾಕ್ಟು ಇಸ್ ವೆರಿ ಮಚ್. ನೀವು ಏನಾದ್ರು ತಿಂದ ತಕ್ಷಣ ಬಾಯಿ ಮುಕ್ಕಳಿಸೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ನೀವು ಡೆಂಟಲ್ ಡಿಕೆ ತುಂಬ ಕಾಸಸ್ ಇದೆ. ಡಿಕೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿದ್ರೆ, ಬ್ಯಾಕ್ಟೀರಿಯಾಗೆ ಆ್ಯಸಿಡ್ ಪ್ರೊಡ್ಯೂಸ್ ಮಾಡೋಕ್ಕೆ ಆಹಾರ ಸಿಕ್ಕಿದಾಗ ನೀವು ಬಾಯಿ ಮುಕ್ಕಳಿಸಿ ಕ್ಲೀನಾಗಿ ಇಟ್ಕೊಂಡ್ಬಿಟ್ರೆ ಒನ್ ಪಾರ್ಟ್ ಆಫ್ ಇಟ್ ಇಸ್ ಅಡ್ರೆಸ್ಡ್. ಆಮೇಲೆ ನಿಮ್ಮದು ಬೋನ್, ಅದು ಟೂತ್ ಮಿನರಲ್ ಡೆನ್ಸಿಟಿ, ಜೆನೆಟಿಕ್ಸು, ದಟ್ ಈಸ್ ನಾಟ್ ಸಮಥಿಂಗ್ ನೀವು ಕಂಟ್ರೋಲ್ ಮಾಡೋವಂಥದ್ದಲ್ಲ. ಬಟ್ ಇದು ನೀವು ಕಂಟ್ರೋಲ್ ಮಾಡೋವಂಥದ್ದು. ಹೈಜೀನ್ ಮೇಂಟೈನ್ ಮಾಡೋದು, ರೆಗ್ಯುಲರ್ ಆಗಿ ಪ್ರೊಫೆಷ್ನಲ್ ಕ್ಲೀನಿಂಗ್ ಮಾಡಿಸ್ಕೊಳ್ಳಿ. ನಾನು ರೆಗ್ಯುಲರಾಗಿ ಬ್ರಷ್ ಮಾಡ್ತಾ ಇದ್ದೀನಿ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದೀನಿ, ಪ್ರೊಫೆಷ್ನಲ್ ಕ್ಲೀನಿಂಗ್ ಬೇಡ ಅಂತ ತುಂಬ ಜನ ಅಂದ್ಕೊಳ್ತಾರೆ. ಬಟ್ ತುಂಬ ಸಣ್ಣ ಪಾರ್ಟಿಕಲ್ಸು ಬ್ರಷಲ್ಲಿ ಹೋಗದೇ ಇರೋವಂಥದ್ದು ಸಿಕ್ಕಾಕೊಳ್ಳೋದು ಆ ಥರ ಎಲ್ಲ ಆದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಟಾರ್ಟರ್ ಅಂತ ಕಾಮನ್ ಹೇಳಿದ್ರೆ ಕ್ಯಾಲ್ಕುಲಸ್ ಡೆವಲಪ್ ಆಗುತ್ತೆ, ಅದು ಬ್ರಷಲ್ಲಿ ಹೋಗಲ್ಲ. ಆ್ಯಂಡ್ ಅದನ್ನು ನೀವು ರೆಗ್ಯುಲರಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಅದು ಗಮ್ಸ್ನ ಪುಷ್ ಮಾಡುತ್ತೆ, ಮೂಳೆಗಳ ಸವಕಳಿ ಶುರು ಆಗುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೇರೆ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ದಿನಕ್ಕೆ ಒಂದ್ಸಲ ಸಜೆಸ್ಟ್ ಮಾಡ್ತೀರಾ ಮ್ಯಾಮ್ ಇದನ್ನ? ನಿಮ್ಮ ಬಾಯಲ್ಲಿ ಬಿಲ್ಡಪ್ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಅಟ್ಲೀಸ್ಟ್ 6 months to 1 year ಒಂದ್ಸಲ. ಆ್ಯಂಡ್ ಹೌ ಇಂಪಾರ್ಟೆಂಟ್ ಇಸ್ ಫ್ಲಾಸಿಂಗ್? ವೆರಿ ಮಚ್. ಓಕೆ. ಡೈಲಿ ಮಾಡಬೇಕಾ ಇದನ್ನು? ಎಸ್. ಬಟ್ ಸರಿಯಾಗಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಟ್ರೈ ಟು ಅವಾಯ್ಡ್. ಗಮ್ಸ್ ಇಂಜುರಿ ಮಾಡಿಕೊಂಡು ಮಾಡೋದ್ರಿಂದ ನೀವೇ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಕೊಳ್ತೀರಾ. ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಕಲ್ತ್ಕೊಂಡು ಮಾಡಬೇಕು. Yes, of course, there are a lot of tutorial videos out there. Doctor, thank you so much. ಇಷ್ಟು ಇನ್ಸೈಟ್ಫುಲ್ ಇನ್ಫಾರ್ಮೇಷನ್ಗೆ ಇದನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಆ್ಯಂಡ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು.